ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸ್, ಹಿಂದಿನ ವೀಡಿಯೋದಲ್ಲಿ ನಾನು ನ್ಯೂಮರಿಕಲ್ಸ್ ಯಾವ ಚಾಪ್ಟ್ರಿಂದ ಎಷ್ಟನೇ ಕ್ವಶನ್ನು ಯಾವ ಚಾಪ್ಟ್ರಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಜಸ್ಟ್ ಓವರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಕೂಡ. ಆ್ಯಂಡ್ PDF ಅನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೀನಿ. ದಯವಿಟ್ಟು ಆ PDF ಅನ್ನು ನೋಡಿ, ಖಂಡಿತ ಅದರಿಂದ ಬರುತ್ತೆ. ಸಣ್ಣ ಪುಟ್ಟ ಚೇಂಜಸ್ಗಳು, ವ್ಯಾಲ್ಯೂಲಿ ಚೇಂಜಸ್ ಇರ್ಬೋದು ಹೊರತು ಮತ್ತೆಲ್ಲದೂ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ಇವತ್ತೇನು ಮಾಡ್ತಾ ಇದ್ದೇನೆ ಕೇಳಿದರೆ, ಈಗ ನಿಮ್ಗೆ ಆಲ್ರೆಡಿ ನಾನು 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಹೇಳಿಯಾಗಿದೆ. ಈಗ 5 ಮಾರ್ಕ್ಸಿಂದ ಯಾವುದು ಬರುತ್ತೆ, ಜಸ್ಟ್ 5 ಮಾರ್ಕ್ಸಿಂದ ಏನು ಬರುತ್ತೆ ಅದನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಎಷ್ಟನೇ ಕ್ವಶನು ಯಾವ ಚಾಪ್ಟ್ರಿಂದ ಬರುತ್ತೆ, ಲೈಕ್ 45th ಕ್ವಶನ್ವರೆಗೂ ನಾನು ಹೇಳಿದ್ದೇನೆ. ನಾನು ರಿವರ್ಸ್ ಆರ್ಡ್ರಲ್ಲಿ ಬರ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಅದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ರಿವರ್ಸ್ ಆರ್ಡ್ರಲ್ಲಿ ಬರ್ತಾ ಇದ್ದೇನೆ. ನ್ಯೂಮರಿಕಲ್ಸನ್ನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾನೆ. ಅದಾದ ನಂತರ ಈಗ 5 ಮಾರ್ಕ್ಸ್ ಯಾವ ಚಾಪ್ಟ್ರಿಂದ ಬರುತ್ತೆ, 5 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಯಾವ ಚಾಪ್ಟ್ರಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಸ್ಪ್ಲಿಟ್ಟಿಂಗ್ ಆಫ್ 5 ಮಾರ್ಕ್ಸ್ ಹೇಗೂ ಕೂಡ ಇರ್ಬೋದು ಸ್ಟೂಡೆಂಟ್ಸ್. ಕೆಲವು ಟೈಮು ಡೈರೆಕ್ಟ್ 5 ಮಾರ್ಕ್ಸ್ ಕೇಳ್ತಾರೆ ಡಿರೈವೇಷನ್, ಕೆಲವು ಟೈಮ್ 3+2+2 ಅಂತ ಕೇಳ್ತಾರೆ, ಕೆಲವು ಟೈಮ್ 2+2+1 ಅಂತ ಕೇಳ್ಬೋದು. ಸೊ ಇಟ್ ಡಿಪೆಂಡ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಎಲ್ಲದಕ್ಕೂ ನೀವು ರೆಡಿ ಆಗಿರಬೇಕು. ಓಕೆ, ಕ್ವಶನ್ ನಂಬರ್ 44 ನಿಮಗೆ ಸೆಮಿ ಕಂಡಕ್ಟರ್ ಇಲೆಕ್ಟ್ರಾನಿಕ್ಸಿಂದ ಬರುತ್ತೆ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ 44, ಇಲ್ಲಿ ಕ್ವಶನ್ ನಂಬರ್ ಬರಿತೀನಿ ನಾನು. 44 ಯಾವ ಚಾಪ್ಟ್ರಿಂದ ಬರುತ್ತೆ ಅಂತ ಹೇಳ್ತಿದ್ದೀನಿ, ಸೆಮಿ ಕಂಡಕ್ಟರ್ ಇಲೆಕ್ಟ್ರಾನಿಕ್ಸ್. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇದರಿಂದ ಬರುತ್ತೆ ಸ್ಟೂಡೆಂಟ್ಸು. ಸ್ಪ್ಲಿಟಿಂಗ್ ಆಫ್ ದ ಮಾರ್ಕ್ಸ್ ಇಲ್ಲಿ ನಿಮಗೆ ಡೈರೆಕ್ಟ್ ಒಂದೇ ಕ್ವಶನ್ ಬಂದಿರುತ್ತೆ. ಲೈಕ್ ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ ಡೈಗ್ರಾಮ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ಸ್, ಇದು ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್. ಅಥವಾ ಗಿವ್ ದ ಡಿಫ್ರೆನ್ಸ್ ಬಿಟ್ವೀನ್ N ಟೈಪ್ ಆ್ಯಂಡ್ P ಟೈಪ್ ಸೆಮಿ ಕಂಡಕ್ಟರ್ ಅಂತ ಕೊಟ್ಟು ಅದರಲ್ಲಿ ರೈಟ್ ಎನಿ ವರ್ಕಿಂಗ್ ಆಫ್ PN ಜಂಕ್ಷನ್ ವೆನ್ ಇಟ್ ಈಸ್ ಫಾರ್ವರ್ಡ್ ಬಯಾಸ್ಡ್ ಆ್ಯಂಡ್ ರಿವರ್ಸ್ ಬಯಾಸ್ಡ್, ಈ ಥರ ಕ್ವಶನ್ ಕೇಳ್ಬೋದು ವಿತ್ ಸರ್ಕ್ಯೂಟ್ ಡೈಗ್ರಾಮು. ಅಥವಾ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫಾರ್ವರ್ಡ್ ಬಯಾಸ್ ಆ್ಯಂಡ್ ರಿವರ್ಸ್ ಬಯಾಸ್. ಅದು ಬಿಟ್ಟರೆ ವಾಟ್ ಈಸ್ ರೆಕ್ಟಿಫಿಕೇಷನ್, ಇದರಲ್ಲಿ ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್ ಸ್ಟೂಡೆಂಟ್ಸ್. ಇಷ್ಟೇ ಕೇಳ್ತಾರೆ, ಅದನ್ನು ಬಿಟ್ಟು ಮತ್ತು ಯಾವುದು ಕೇಳೋದಿಲ್ಲ. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸಿಂದ 44th ಕ್ವಶನ್ ಬರುತ್ತೆ. P ಟೈಪ್, N ಟೈಪ್, ಇನ್ಸುಲೇಟರ್, ಸೆಮಿ ಕಂಡಕ್ಟರ್ ಆ್ಯಂಡ್ ಕಂಡಕ್ಟರ್, ಆಮೇಲೆ ರಿವರ್ಸ್ ಬಯಾಸ್ಡ್, ಫಾರ್ವರ್ಡ್ ಬಯಾಸ್ಡ್. ಅದು ಬಿಟ್ಟರೆ ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್. ಕರೆಕ್ಟಾ? 5 ಮಾರ್ಕ್ಸ್ ಕ್ವಶನ್ ಇದರಿಂದ ಒಂದು ಬರುತ್ತೆ ಸ್ಟೂಡೆಂಟ್ಸ್. 43rd ಕ್ವಶನ್ ಯಾವುದರಿಂದ ಬರುತ್ತೆ ಅಂತ ಕೇಳಿದರೆ ನಿಮಗೆ ಡ್ಯುವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರಿಂದ ಬರುತ್ತೆ ಸ್ಟೂಡೆಂಟ್ಸ್. ಡ್ಯುವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರಿಂದ ಇದು ಯಾಕಂತ ಕೇಳಿದ್ರೆ ಒಂದೇ ಕ್ವಶನ್ ನಿಮಗೆ 5 ಮಾರ್ಕ್ಸಿಗೆ ಕೇಳೋದಿಲ್ಲ. ಡ್ಯುವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಸ್ಟೂಡೆಂಟ್ಸ್, ಇದು ಒಂದೇ ಕ್ವಶನ್ 5 ಮಾರ್ಕ್ಸಿಗೆ ಕೇಳಲಿಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸು. ಇದು ಯಾವ ರೀತಿ ಕೂಡ ಸ್ಪ್ಲಿಟ್ ಮಾಡ್ಬೋದು, ಅವರು 2+2+1 ಆಗಿಯೂ ಸ್ಪ್ಲಿಟ್ ಮಾಡ್ಬೋದು, ಆರ್ 3+2 ಆಗಿಯೂ ಸ್ಪ್ಲಿಟ್ ಮಾಡ್ಬೋದು, 4+1 ಆಗಿಯೂ ಸ್ಪ್ಲಿಟ್ ಮಾಡ್ಬೋದು. ಓಕೆ, ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನೆಲ್ಲ ಬರುತ್ತೆ ಅಂತ ಕೇಳಿದರೆ ಜಸ್ಟ್ ನಾನು ಓರಲ್ಲಿ ಹೇಳ್ತಾ ಇದ್ದಾರೆ. ನೀವು ಇದನ್ನು ಏನು ಹೇಳ್ತಾರೆ, ಹೆಡ್ಫೋನ್ಸನ್ನು ಕಿವಿಗೆ ಹಾಕ್ಕೊಂಡು ಕೇಳಿ, ಇದನ್ನು ನೋಡ್ತಾ ಹೋಗೋದು ಯಾವ್ಯಾವ ಚಾಪ್ಟರ್ ನಾನು ಹೇಳ್ತಾ ಇದ್ದೇನೆ ಅದರಲ್ಲಿ ಯಾವ್ದು ಹೇಳಿದ್ದಾರೆ, ಆಲ್ರೆಡಿ ನೀವು ಇದಕ್ಕೆ ಪ್ರಿಪೇರ್ ಆಗಿದ್ದೀರಾ ಇಲ್ವಾ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆಯಿತಾ? ವಾಟ್ ಈಸ್ ಮೆಂಟ್ ಬೈ ಇಲೆಕ್ಟ್ರಾನ್ ಎಮಿಷನ್, ಇದನ್ನು ಕೇಳಿದರೆ 1 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ಸ್. ಇದನ್ನು ಬಿಟ್ಟರೆ ಡಿಫೈನ್ ಇಲೆಕ್ಟ್ರಾನ್ ವೋಲ್ಟ್ ಇದನ್ನು ಕೇಳ್ತಾರೆ. ಅದಿಲ್ಲದಿದ್ದರೆ ಡಿಫೈನ್ ಥ್ರೆಶೋಲ್ಡ್ ಎನರ್ಜಿ ಆರ್ ಸ್ಟಾಪಿಂಗ್ ಪೊಟೆನ್ಷಿಯಲು, ಇದನ್ನು ಕೇಳ್ಬೋದು 1 ಮಾರ್ಕಿಗೆ. ಆರ್ ಎಲ್ಸ್ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ವಾಟ್ ಈಸ್ ಮೆಂಟ್ ಬೈ ಸ್ಯಾಚುರೇಷನ್ ಕರೆಂಟ್, ಇದೆಲ್ಲ 1 ಮಾರ್ಕಿಗೆ ಕ್ವಶನ್ನು. ಅದು ಬಿಟ್ಟರೆ ಡಿಫೈನ್ ವರ್ಕ್ ಫಂಕ್ಷನ್ ಆಫ್ ಅ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ಲು, ಅದು ಪೊಟೆನ್ಷಿಯಲ್ ಆನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್, ಅದ್ರದ್ದೇನು ಗ್ರಾಫನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ ಹೇಳ್ತಾರೆ. ಗ್ರಾಫ್ ಯಾವುದೆಲ್ಲ, ಪೊಟೆನ್ಷಿಯಲ್ ಆನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್, ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಸ್ಟಾಪಿಂಗ್ ಪೊಟೆನ್ಷಿಯಲ್, ಇಂಟೆನ್ಸಿಟಿ ಆಫ್ ಲೈಟ್ ಆನ್ ಫೋಟೋ ಕರೆಂಟ್, ಇದನ್ನು ಕೇಳ್ಬೋದು. ಇದೆಲ್ಲ 1 ಮಾರ್ಕಿಗೆ. ಇದರಲ್ಲಿ 2 ಮಾರ್ಕ್ಸಿಗೆ ಕೇಳಿದರೆ ಯಾವ್ದು ಕೇಳ್ಬೋದು ಗೊತ್ತುಂಟಾ, ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ವರ್ಕ್ ಫಂಕ್ಷನ್ ಆಫ್ ಮೆಟಲ್ ಡಿಪೆಂಡ್ಸು, ಇದನ್ನು ಕೇಳ್ಬೋದು. ಅದು ಬಿಟ್ಟರೆ 2 ಮಾರ್ಕ್ಸಿಗೆ ಮೆನ್ಷನ್ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್ ಆ್ಯಂಡ್ ಡಿಫೈನ್ ವರ್ಕ್ ಫಂಕ್ಷನ್ ಆ್ಯಂಡ್ ಪೊಟೆನ್ಷಿಯಲ್ ಸ್ಟಾಪಿಂಗ್ ಪೊಟೆನ್ಷಿಯಲ್, ಇದನ್ನು 2 ಮಾರ್ಕ್ಸಿಗೆ ಕೇಳ್ಬೋದು ಸ್ಟೂಡೆಂಟ್ಸ್. ಅದು ಬಿಟ್ಟರೆ 3 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ. ಲೈಕ್ ಲಿನಾರ್ಡ್ಸ್ ಎಕ್ಸ್ಪೆರಿಮೆಂಟ್, ಯಾವುದು ಎಕ್ಸ್ಪೆರಿಮೆಂಟ್ ಇದೆ ಅದು ಲಿನಾರ್ಡ್ಸ್ ಎಕ್ಸ್ಪೆರಿಮೆಂಟು ಕೇಳ್ಬೋದು. ಅಥವಾ 3 ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆನ್ ದ ಬೇಸಿಸ್ ಆಫ್ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್, ಅದನ್ನು 3 ಮಾರ್ಕ್ಸಿಗೆ ಕೇಳ್ಬೋದು. ಅದೇ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಐನ್ಸ್ಟೀನ್ ಇದು. ಅದು ಬಿಟ್ಟರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟೋನ್, ಇದೆಲ್ಲ ಕೇಳ್ಬೋದು 3 ಮಾರ್ಕ್ಸಿಗೆ ಅಷ್ಟೇ. ಸ್ಪ್ಲಿಟ್ ಮಾಡಿ ಕೇಳಿದೆ ನಾನು ಹೇಳಿದ್ದು. 2 ಮಾರ್ಕ್ಸಿಗೆ ಕೇಳಿದ್ದೆ ಇದರಲ್ಲಿ ಯಾವ್ದು ಕೇಳ್ಬೋದು ಗೊತ್ತುಂಟಾ, ಅದೇ ಫ್ಯಾಕ್ಟರ್ಸ್ ಆನ್ ವಿಚ್ ಅಂತ ಹೇಳಿದ್ದಾರೆ, ಅದನ್ನು 2 ಮಾರ್ಕ್ಸಿಗೂ ಕೇಳ್ಬೋದು. ಅದು ಬಿಟ್ಟರೆ 2 ಮಾರ್ಕ್ಸ್ಗೆ ಹೇಳಿದೆಯಲ್ಲ ಹೇಳಿದ್ದೇನೆ. 4 ಮಾರ್ಕ್ಸಿಗೆ ಕೇಳಿದರೆ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಎಕ್ಸ್ಪ್ಲೈನ್ ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಇದು 4 ಮಾರ್ಕ್ಸಿಗೆ ಹೇಳಿದ್ರೆ ಆ ಥರ ಕೇಳ್ತಾರೆ ಸ್ಟೂಡೆಂಟ್ಸ್. ಇಷ್ಟೇ ಅಂದರೆ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ 1 ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್, ಡ್ಯುವೆಲ್ ನೇಚರ್ ಆಫ್ ರೇಡಿಯೇಷನಿಂದ. ಓಕೆ, ಮತ್ತು 42nd ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಇದರಲ್ಲಿ 42nd ಕ್ವಶನ್ ಅನ್ನೋದು ನಿಮಗೆ ವೇವ್ ಆಪ್ಟಿಕ್ಸಿಂದ ಬರುತ್ತೆ. ಅಂದರೆ ಇದರಲ್ಲೂ ಕೂಡ ಸ್ಪ್ಲಿಟ್ಟಿಂಗ್ ಹೇಗೂ ಕೂಡ ಆಗ್ಬೋದು, ವೇವ್ ಆಪ್ಟಿಕ್ಸಿಂದ ಬರುತ್ತೆ. ಸ್ಪ್ಲಿಟ್ಟಿಂಗ್ ಲೈಕ್ 1+2+2 ಆಗ್ಬೋದು, 2+3 ಆಗ್ಬೋದು, 1+4 ಆಗ್ಬೋದು, 1+1+3 ಆಗ್ಬೋದು. 5 ಮಾರ್ಕ್ಸಿಗೆ ಒಂದೇ ಅಂತೂ ಕೇಳೋದಿಲ್ಲ ಸ್ಟೂಡೆಂಟ್ಸ್ ನಿಮಗೆ ಇಲ್ಲಿ ವೇವ್ ಆಪ್ಟಿಕ್ಸ್. ವೇವ್ ಆಪ್ಟಿಕ್ಸಲ್ಲಿ ನೋಡಿ ನಿಮಗೆ 1 ಮಾರ್ಕ್ಸಿಗೆ ಕೇಳಿದರೆ ವಾಟ್ ಈಸ್ ವೇವ್ ಫ್ರಂಟ್ ಆಫ್ ಲೈಟ್ ವೇವ್ಸ್, ಇದನ್ನು ಕೇಳ್ಬೋದು. ಅಥವಾ ವಾಟ್ ಈಸ್ ಇಂಟರ್ಫಿಯರೆನ್ಸ್ ಆಫ್ ಲೈಟ್, ಇದು ಕೇಳ್ಬೋದು. ಅಥವಾ ವಾಟ್ ಈಸ್ ವೇವ್ ಫ್ರಂಟ್, ಅಷ್ಟೇ
ಆಯ್ತಾ, ಇದೆಲ್ಲ ಕೇಳ್ಬೋದು ಅಷ್ಟೇ 1 ಮಾರ್ಕಿಗೆ. 2 ಮಾರ್ಕ್ಸಿಗೆ ಅಂದರೆ ನಾನು ಹೇಳ್ತಾ ಇರೋದು 1 ಮಾರ್ಕಿಗೆ ಅಂದರೆ 5 ನಾನು ಹೇಳ್ತಾ ಇರೋದು ಸ್ಟೂಡೆಂಟ್ಸ್. ಇದೆಲ್ಲ 5 1+2+2 ಸ್ಪ್ಲಿಟ್ ಮಾಡಿರ್ತಾರಲ್ಲ, ಇದ್ರಾಗ ಹೇಳ್ತಾ ಇರೋದು ನಾನು. 1 ಮಾರ್ಕ್ ಇದಂದರೆ ನೀವು ಪಾರ್ಟ್ ಬಿಗೆ ಹೋಗೋದಲ್ಲ. ಓಕೆ, ಸೊ ಇದರಲ್ಲಿ ಈಗ ನಿಮಗೆ 2 ಮಾರ್ಕ್ಸಿಗೆ ಕೇಳಿದರೆ ಹೈಗನ್ಸ್ ಪ್ರಿನ್ಸಿಪಲ್ ಸ್ಟೇಟ್ ಮಾಡಲಿಕ್ಕೆ ಹೇಳ್ಬೋದು, ಅಥವಾ ಎನಿ 2 ಯೂಸಸ್ ಆಫ್ ಪೋಲರೈಡ್ಸ್ ಕೇಳ್ಬೋದು, ರೇ ಡಯಾಗ್ರಾಮ್ ಕೇಳ್ಬೋದು, ಡಯಾಗ್ರಾಮ್ ಕೇಳ್ಬೋದು, ಯಾವುದು ರಿಫ್ಲೆಕ್ಷನ್ ಆಫ್ ಪ್ಲೇನ್ ವೇವ್ ಬೈ ಥಿನ್ ಪ್ರಿಸಮ್, ಆರ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಆಫ್ ಪ್ಲೇನ್ ವೇವ್, ಅದನ್ನು ಇದು ಮಾಡಲಿಕ್ಕೆ ಹೇಳ್ಬೋದು. ಅದು ಕೇಳಿದರೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಅದು ಬಿಟ್ಟರೆ ಎಕ್ಸ್ಪ್ಲೈನ್ ದ ಫಾರ್ಮುಲಾ ಫಾರ್ ಮಲೂಸ್ ಲಾ, ಅದು ಕೇಳ್ಬೋದು ಸ್ಟೂಡೆಂಟ್ಸ್. ಮಲೂಸ್ ಲಾ ಆ್ಯಂಡ್ ರೈಟ್ ದ ಎಕ್ಸ್ಪ್ರೆಷನ್, ಅದನ್ನು ಕೇಳ್ಬೋದು. ಆರ್ ಎಲ್ಸ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ 2 ಮಾರ್ಕ್ಸಿಗೆ ಕೇಳ್ಬೋದು. 3 ಮಾರ್ಕ್ಸಿಗೆ ಕೇಳಿದರೆ ಸ್ಟೂಡೆಂಟ್ಸ್ ಅದೇ ಹೈಗನ್ಸ್ ಪ್ರಿನ್ಸಿಪಲ್ ಫಾರ್ ಸ್ನೆಲ್ಸ್ ಲಾ ಅಥವಾ ಹೈಗನ್ಸ್ ಪ್ರಿನ್ಸಿಪಲ್ ಫಾರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. 3 ಮಾರ್ಕ್ಸಿಗೆ ಕೇಳಿದರೆ ಇದೇ ಕೇಳ್ತಾರೆ ಸ್ಟೂಡೆಂಟ್ಸ್ ಆಲ್ಮೋಸ್ಟ್. ಒಂದೇ ಸ್ನೆಲ್ಸ್ ಲಾ ಇಲ್ಲ ಹೈಗನ್ಸ್ ಪ್ರಿನ್ಸಿಪಲ್ ಫಾರ್ ಇನ್ಸಿಡೆಂಟ್ ಆಫ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅದು ಹೇಳಿದಾರಲ್ಲ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಅದನ್ನು ಕೇಳ್ಬೋದು. 3 ಮಾರ್ಕ್ಸಿಗೆ ಕೇಳಿದರೆ ಅಷ್ಟೇ. 4 ಮಾರ್ಕ್ಸಿಗೆ ಕೇಳಿದರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೇಲೆ ಕೇಳ್ತಾರೆ, ಇದು ವೇವ್ ಆಪ್ಟಿಕ್ಸಿಂದ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 41 ಯಾವ ಚಾಪ್ಟರಿಂದ ಬರುತ್ತೆ ಕೇಳಿದರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇಂದ ಬರುತ್ತೆ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ 41 ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇಂದ ಬರುತ್ತೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಯಾವ್ದು ಕೇಳ್ಬೋದು ನೋಡಿ ನಿಮಗೆ 41. ಅದರಲ್ಲಿ ಜಾಸ್ತಿ ಇಲ್ಲ ಸ್ಟೂಡೆಂಟ್ಸ್, ಡೈರೆಕ್ಟ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ್ದು ಹೇಳಿ? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್. ಇಂಪಾರ್ಟೆಂಟ್ ಇದು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್, ಇದನ್ನು ಕೇಳ್ಬೋದು. ಅದು ಬಿಟ್ಟರೆ ಇರೋದೇ 4 ಸ್ಟೂಡೆಂಟ್ಸ್ ಇದರಲ್ಲಿ. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಇನ್ಸೈಡ್ ಅ ಏರ್ ಕೋರ್ಡ್ ಲಾಂಗ್ ಕರೆಂಟ್ ಕ್ಯಾರಿಂಗ್ ಸೋಲೆನಾಯ್ಡ್ ಯೂಸಿಂಗ್ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ. ಇದೆಯಲ್ಲ, ಅದನ್ನು ಕೇಳ್ಬೋದು. ಅದು ಬಿಟ್ಟರೆ ವಿತ್ ದ ಹೆಲ್ಪ್ ಆಫ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಕೇಳ್ಬೋದು. ಇಲ್ಲದೇ ಇದ್ದರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ 2 ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಆ್ಯಂಡ್ ಹೆನ್ಸ್ ಡಿಫೈನ್ ಆಂಪಿಯರ್. ಓಕೆ, ಡಿಫೈನ್ ಆಂಪಿಯರ್ ಕೂಡ ಇದರಲ್ಲಿ ಕೇಳ್ತಾರೆ. ಒಂದು ವೇಳೆ ನಿಮಗೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ 2 ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕ್ಯಾರಿಂಗ್ ಕಂಡಕ್ಟರ್ ಕೇಳಿದರೆ ಹೆನ್ಸ್ ಡಿಫೈನ್ ಆಂಪಿಯರ್, ಇದನ್ನು ಕೇಳ್ತಾರೆ ಸ್ಟೂಡೆಂಟ್ಸ್ ಸಬ್ ಕ್ವಶನ್ ಆಗಿ. ಕ್ವಶನ್ ನಂಬರ್ 41 ಯಾವುದೆಲ್ಲ ಗೊತ್ತಾಯ್ತಲ್ಲ, ಇರೋದೇ 4 ಕ್ವಶನ್. ಕ್ವಶನ್ ನಂಬರ್ 40 ಯಾವುದರಿಂದ ಕೇಳ್ತಾರೆ ಕೇಳಿದರೆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಕೇಳ್ತಾರೆ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಇರೋದೇ 5 ಕ್ವಶನ್ ಸ್ಟೂಡೆಂಟ್ಸ್. ಇದಿಷ್ಟನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಯಾವ್ದು ಹೇಳಿ? ಒಂದು N = E² ಟಾರ್ಕ್ ಡಿವೈಡ್ ಬೈ ಎಮ್, ಅದನ್ನದೇ ಸಿಗ್ಮಾ = ಅದನ್ನು ಕೇಳ್ಬೋದು. ಅಥವಾ ಡಿರೈವ್ ದ ರಿಲೇಷನ್ J = ಸಿಗ್ಮಾ E ವಿತ್ ದ ಯೂಶುವಲ್ ಮೀನಿಂಗ್ಸ್, ಅದನ್ನು ಕೇಳ್ಬೋದು. ಅಥವಾ ಡೆಡ್ಯೂಸ್ ದ ಕಂಡೀಷನ್ ಆಫ್ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜ್, ಇಂಪಾರ್ಟೆಂಟ್ ಇದು. ಡೆಡ್ಯೂಸ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜ್. ಅಥವಾ ಎಕ್ಸ್ಪ್ಲೈನ್ equivalent EMF and equivalent internal resistance when 2 different cells are connected in parallel or series. ಇರೋದೇ 5 ಕ್ವಶನ್ ಸ್ಟೂಡೆಂಟ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ. ಪ್ಯಾರಲಲ್ ಆರ್ ಸೀರೀಸ್ ಅದೊಂದು, ಅದರಲ್ಲಿ ಅದೆರಡಿದೆ. ಅದೊಂದು ಡೆಡ್ಯೂಸ್ ವೀಟ್ಸ್ಟೋನ್ ಬ್ರಿಡ್ಜ್, ಅದೊಂದು 3. ಥರ್ಡ್ ಒನ್ J = ಸಿಗ್ಮಾ E, 4th. 5th ಒನ್ನು ಡ್ರಿಫ್ಟ್ ವೆಲಾಸಿಟಿ. ಇದಿಷ್ಟು ಬಿಟ್ಟರೆ ಬೇರೆ ಯಾವುದೂ ಕೇಳೋದಿಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಹೇಳ್ತಾ ಇರೋದು ನಾನು. 39th ಕ್ವಶನ್, ನಾನು ಉಲ್ಟಾ ಬರ್ತಾ ಇದ್ದೇನಲ್ಲ. ಸೊ 39th ಕ್ವಶನ್ ಯಾವುದರಿಂದ? ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ ಅಂತ ಕೇಳ್ತಾರೆ ಸ್ಟೂಡೆಂಟ್ಸ್. ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್. ಓಕೆ, ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸಿಂದ ಯಾವ್ದು ಕೇಳ್ತಾರೆ ಅಂದರೆ ಇದರಲ್ಲಿ ನೋಡಿ, ಅಬ್ಟೈನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಇರೋದೇ 4 ಕ್ವಶನ್. ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸಿಂದ ಅಬ್ಟೈನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಅಲಾಂಗ್ ಆಕ್ಸಿಸ್ ಆನ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಅದು ಬಿಟ್ಟರೆ ಅಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಇಕ್ವಿಟೋರಿಯಲ್ ಪ್ಲೇನ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಇಕ್ವಿಟೋರಿಯಲ್ ಪ್ಲೇನ್ ಕೇಳ್ಬೋದು, ಅಥವಾ ಅಲಾಂಗ್ ಆಕ್ಸಿಸ್ ಅಂತ ಕೇಳ್ಬೋದು. ಅಥವಾ ಯೂಸಿಂಗ್ ಗಾಸಸ್ ಲಾ, ಇದೇ ಇಷ್ಟೊಳಗೆ ಕೇಳ್ತಾರೆ ನೋಡಿ ಸ್ಟೂಡೆಂಟ್ಸ್. ಯೂಸಿಂಗ್ ಗಾಸಸ್ ಲಾ ಅಬ್ಟೈನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್. ಇಲ್ಲದಿದ್ದರೆ ಯೂಸಿಂಗ್ ಗಾಸಸ್ ಲಾ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಇವು 4ರಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ಇವು 4ರಲ್ಲಿ ಕೇಳ್ತಾರೆ, ಯಾವುದರಲ್ಲಿ? ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸಿಂದ. ಇನ್ನು ಕ್ವಶನ್ ನಂಬರ್ 39 ಯಾಕೆ ಗೊತ್ತುಂಟ? ನಾನು ಇದನ್ನು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸನ್ನು ಯಾಕೆ ಕೊಟ್ಟೆ ಗೊತ್ತುಂಟ? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇವು 4 ಕ್ವಶನ್. ಇದು ಆ್ಯಕ್ಚುಲಿ ಅಡಿಷ್ನಲ್ ಕ್ವಶನ್ಸ್. ನೀವು ಇದು ಮಾಡದೇ ಇದ್ದರೆ ಯಾವುದಕ್ಕೆ ಹೋಗಿ ಗೊತ್ತುಂಟ? ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಿಗೆ ಹೋಗಿ. ಇದು ಕೂಡ 39th ಕ್ವಶನಲ್ಲಿ ಬರುತ್ತೆ. ಇವೆರಡರಲ್ಲಿ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಸ್ಟೂಡೆಂಟ್ಸ್. ಓಕೆ, ಒಂದೇ ಇದರಿಂದ ಕೇಳ್ತಾರೆ. ಇದು ತಪ್ಪಿದರೆ ಇದನ್ನು ಕೇಳ್ತಾರೆ. ನಾನು ಅದಕ್ಕೆ ಏನು ಹೇಳ್ತಾರೆ ಗೊತ್ತುಂಟ ನಿಮ್ಗೆ ಹೇಳೋದು? ನಿಮ್ಗೆ ಹೇಗಿದ್ರು 3 ಮಾರ್ಕ್ಸಲ್ಲಿ ಅಟೆಂಡ್ ಮಾಡಲಿಕ್ಕೆ ಇರೋದು 5 ಕ್ವಶನ್ಸ್ ಮಾತ್ರ ಅಲ್ವಾ? ಫಸ್ಟ್ ಇದನ್ನು ಪರ್ಫೆಕ್ಟಾಗಿ 1 2 3 4 5 ಆಯಿತಾ? ಈ 5 ಚಾಪ್ಟರ್ನ ಪರ್ಫೆಕ್ಟಾಗಿ
ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಾರಿ, ಇದು 5 ಮಾರ್ಕ್ಸ್ ಕ್ವಶನ್ ಹೇಳ್ತಾ ಇರೋದು, ನಾಟ್ 3 ಮಾರ್ಕ್ಸ್. 5 ಮಾರ್ಕ್ಸಲ್ಲಿ ನಮ್ಮ ಬರೀಕಿದ್ದು 3 ಕ್ವಶನ್ಸ್ ಮಾತ್ರ ಅಲ್ವಾ. ನಾನು ಹೇಳೋದು ನಿಮಗೆ ಇಲ್ಲಿ ನೋಡಿ, ನಾನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಕರೆಂಟ್, ಎಲೆಕ್ಟ್ರಿಸಿಟಿ, ಇವು 3 ಚಾಪ್ಟ್ರಲ್ಲಿ ಬರೋದು ಇರೋದೇ 4 to 5 ಕ್ವಶನ್ಸ್ ಮಾತ್ರ ಸ್ಟೂಡೆಂಟ್ಸ್. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು 1 2 3 4 ಇಲ್ಲಿ 5 ಚಾಪ್ಟರ್ಸಲ್ಲಿ 4 ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ ಸಾಕು, ಎನಫ್. ಮತ್ತು ಇದನ್ನೆಲ್ಲ ತಗೊಳ್ಳಿಕ್ಕೆ ಹೋಗಿ ಚಂಚನ್ ತಗೊಳ್ಳಿಕ್ಕೆ ಹೋಗೋದು ಬೇಡ, ಆಯಿತಾ. ಮಾಡೋದಾದರೆ ನೀವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ ಯಾವುದು, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ಅದು ಬಿಟ್ಟರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಆಸ್ ಅ ಡೈಎಲೆಕ್ಟ್ರಿಕ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಸಮ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಇದು ಇಂಪಾರ್ಟೆಂಟ್. ಯಾವುದರಲ್ಲಿ ಇದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಇವು ಎರಡರಲ್ಲಿ ಒಂದು ಬರುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನಾನು ಇದರಲ್ಲಿ ಅಡಿಷನಲ್ ಕ್ವಶನ್ ಕೊಟ್ಟಿದ್ದು, ಇದರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಅಡಿಷನಲ್ ಕ್ವಶನ್ ಕೊಟ್ಟದ್ದು. ಸೊ ನನ್ನ ಪ್ರಕಾರ ನೀವೇನು ಮಾಡಿ ಗೊತ್ತುಂಟ, ಇವು 5 ಚಾಪ್ಟರ್ಸ್, ಇವು 5 ಕೂಡ ನೀವು ಒಂದನ್ನು ಬಿಡ್ಬೋದು. 4 ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ. ವೈ? ಬಿಕಾಸ್ ಯು ಶುಡ್ ರೈಟ್ ಓನ್ಲಿ 3 ಕ್ವಶನ್ಸ್, ರೈಟ್? ಔಟ್ ಆಫ್ 6 ಕ್ವಶನ್ಸ್ ಯು ಶುಡ್ ರೈಟ್ 3 ಕ್ವಶನ್ಸ್. ಸೊ ಯಾವುದಾದ್ರೂ 3 ಪರ್ಫೆಕ್ಟಾಗಿ, ಬೇಕಾದರೆ ಒಂದನ್ನು ಅಡಿಷನಲ್ ಆಗಿ ತಗೊಳ್ಳಿ. ಓಕೆ, ಒಂದನ್ನು ಅಡಿಷನಲ್ ತಗೊಂಡು 4 ಮಾಡಿ. ಓಕೆ, ಈಗ ಇದು ಮಾಡ್ಬೋದು, ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ವೇವ್ ಆಪ್ಟಿಕ್ಸ್. ಯಾಕಂದರೆ ಇದರಲ್ಲೆಲ್ಲ ಇರೋದೇ 4-5 ಕ್ವಶನ್ಸ್ ಮಾತ್ರ. ಡ್ಯುಯಲ್ ನೇಚರ್ ಆಫ್ ಲೈಟ್ ಅಥವಾ ಇವೆರಡರಲ್ಲಿ ಒಂದನ್ನು ಚೂಸ್ ಮಾಡಿ. ಓಕೆ, ಸೊ ಇದಿಷ್ಟು ನಿಮ್ಮ ಕ್ವಶನ್ ನಂಬರ್ 40 ಸ್ಟೂಡೆಂಟ್ಸ್. 5 ಚಾಪ್ಟರ್ಸನ್ನು ನಾನು ಹೇಳಿದ್ದೇನೆ, ಇದರ PDF ಕಳಿಸ್ತೇನೆ. ಬಟ್ ಕರೆಕ್ಟ್ ನಾನು ಹೇಳುವಾಗ ಕೇಳಿಕೊಂಡು ಈ ಕ್ವಶನ್ಸನ್ನು ನಾನು ಮಾಡಿದ್ದೇನೆ, ಈ ಚಾಪ್ಟ್ರಿಂದ ಈ ಕ್ವಶನ್ ಹೇಳ್ತಾ ಇದ್ದಾರೆ, ಇದು ನಂಗೆ ಬರುತ್ತಾ ಇಲ್ವ ನೋಡಿ. ಈಗ ನೀವು ಕಲಿದೇ ಇದ್ದರೆ ಇದನ್ನು ಟಿಕ್ ಹಾಕೊಂಡು ಮಾಡಿ. ಓಕೆ, ಇದು ನಿಮಗೆ ನಾನು ಹೇಳ್ತಾ ಇರೋದನ್ನು ಮಾಡಿದರೆ 60+, 65+ವರೆಗೂ ಹೋಗುತ್ತೆ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ಆಯಿತಾ. ಇದು 5 ಮಾರ್ಕ್ಸ್ ಇದು. ನೆಕ್ಸ್ಟ್ ವೀಡಿಯೋದಲ್ಲಿ 3 ಮಾರ್ಕ್ಸ್ ಇದು ಮಾಡ್ತಾನೆ, ಜಸ್ಟ್ 10 ಮಿನಿಟ್ಸ್ ವೀಡಿಯೋ ಮಾಡ್ತಾನೆ. 3 ಮಾರ್ಕ್ಸ್ ಇದು ಮಾಡ್ತಾನೆ, ಆಮೇಲೆ 2 ಮಾರ್ಕ್ಸ್ ಇದು ಮಾಡ್ತಾನೆ. ಆಮೇಲೆ ನಿಮಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾನು ಓವರಲ್ಲಿ ಡಿಸ್ಕಸ್ ಮಾಡ್ತಾನೆ, ನೀವು ಕೇಳ್ತಾ ಹೋಗಿ, ಕಂಪ್ಲೀಟ್ ಡಿಸ್ಕಸ್ ಮಾಡ್ತಾನೆ. ಅದು ಸ್ವಲ್ಪ ಲೆಂದಿ ಇರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿದು. ಯಾರಿಗಾದರೂ KCET ಕ್ರಾಶ್ ಕೋರ್ಸ್ಗೆ ಸೇರಬೇಕು ಅಂತಿದ್ದರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾವು ಖಂಡಿತ ರಿಪ್ಲೈ ಮಾಡ್ತೇವೆ. ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ, ಯಾಕಂದರೆ ಸೀಟ್ ಬುಕ್ ಆಗ್ತಾ ಇದೆ. ಆದಷ್ಟು ಬೇಗ ನೀವು ರಿಸರ್ವ್ ಮಾಡಿಕೊಳ್ಳಿ. ಆ್ಯಂಡ್ ಒಳ್ಳೆ CET ರ್ಯಾಂಕ್ ಬರ್ಸೋ ಜವಾಬ್ದಾರಿ ನಮ್ಮದು. ಅದೇ ರೀತಿ ನೀವು ಬೋರ್ಡಲ್ಲಿ ಒಳ್ಳೇದು ಮಾಡಿ CET ರ್ಯಾಂಕನ್ನು ಕೂಡ ನಿಮಗೆ ಒಳ್ಳೆ ಗೈಡ್ ಮಾಡಿ, ಒಳ್ಳೆ ಕಾಲೇಜ್ ಸೇರೋರು ಕೂಡ ನಿಮ್ಮನ್ನು ನಾವು ಗೈಡ್ ಮಾಡ್ತೇವೆ ಸ್ಟೂಡೆಂಟ್ಸ್. ಯಾರಿಗಾದರೂ ಏನಾದರೂ ಇದು ಬೇಕಿದ್ರೆ ದಯವಿಟ್ಟು ಈ ನಂಬರಿಗೆ ನಮಗೆ ಮೆಸೇಜ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು. ಶುಭ ದಿನ.